ಬರೋ ಮಾರ್ಚ್ 19, 2025 ನಿಮ್ಮ ಚಾನಲ್ ಡಿಲೀಟ್ ಆಗುತ್ತೆ. ಮಾರ್ಚ್ 19 ಮೇಲೆ ಲಕ್ಷಾಂತರ ಚಾನಲ್ಗಳು ಡಿಲೀಟ್ ಆಗುವಂಥ ಸಾಧ್ಯತೆಗಳು ಭಾಳ ಇದೆ. ಒಂದು ಸರಿ ನಿಮ್ಮ ಚಾನಲ್ ಡಿಲೀಟ್ ಆದರೆ ಮತ್ತೆ ನೀವು ಚಾನಲ್ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಕಳೆದ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ 9 ಮಿಲಿಯನ್ಗೆ ಹೆಚ್ಚು ವಿಡಿಯೋಗಳು ಡಿಲೀಟ್ ಆಗಿದೆ. ಬರುವ ಮಾರ್ಚ್ 19, 2025 ನಿಮ್ಮ ಚಾನಲ್ ಡಿಲೀಟ್ ಆಗುತ್ತೆ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಶಶಿವರ್ಧನ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತೊಂದು ನಿಮಗೆ ಶಾಕಿಂಗ್ ನ್ಯೂಸ್ ಇದೆ. ಅದೇನಪ್ಪ ಅಂದರೆ, ಯೂಟ್ಯೂಬ್ ಚಾನಲ್ ಬರುವ ಮಾರ್ಚ್ 19, 2025 ಸುಮಾರು ಲಕ್ಷಾಂತರ ಯೂಟ್ಯೂಬ್ ಚಾನಲ್ಗಳನ್ನು, ಲಕ್ಷಾಂತರ ವೀಡಿಯೋಗಳನ್ನು ಡಿಲೀಟ್ ಮಾಡಿಕೊಟ್ಟಿದೆ. ಕಳೆದ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ನಲ್ಲಿ ಯೂಟ್ಯೂಬ್ ಹೊಸ ಕಮ್ಯುನಿಟಿ ಗೈಡ್ಲೈನ್ಸ್ ಪ್ರಕಾರ, ಯೂಟ್ಯೂಬ್ ಒಂದು AI ಅನಲೈಸ್ ಪ್ರಕಾರ ಸುಮಾರು ಲಕ್ಷಾಂತರ ಮಿಲಿಯನ್ ಗಟ್ಟಲೆ ಯೂಟ್ಯೂಬ್ ಚಾನಲ್ಗಳನ್ನು, ವೀಡಿಯೋಸ್ಗಳನ್ನು ಡಿಲೀಟ್ ಮಾಡಿರುವಂಥ ಸುದ್ದಿ ಇದೆ. ಅದರ ಎರಡನೇ ಹಂತವಾಗಿ ಮಾರ್ಚ್ 19ನೇ ತಾರೀಕು 2025 ಇನ್ನೂ ಲಕ್ಷಾಂತರ ಯೂಟ್ಯೂಬ್ ಚಾನಲ್ಗಳು, ವೀಡಿಯೋಗಳು ಡಿಲೀಟ್ ಆಗುವಂಥ ಸಾಧ್ಯತೆಗಳಿದೆ. ಸೊ ಹೇಗಪ್ಪ ಅಂದರೆ, ಇತ್ತೀಚೆಗೆ ನಿಮಗೆ ಗೊತ್ತಿರಬೇಕು, ಯೂಟ್ಯೂಬ್ ಚಾನಲ್ನ ಗೈಡ್ಲೈನ್ಸ್ ಆಗಿರ್ಬೋದು, ಸ್ಟ್ರೈಕ್ ಗೈಡ್ಲೈನ್ಸ್ ಆಗಿರ್ಬೋದು ಸುಮಾರು ಅಪ್ಡೇಟ್ ಆಗಿದೆ. ಸೊ ಇದರ ಪ್ರಕಾರ ಯೂಟ್ಯೂಬ್ AI ಅನ್ನೋ ಒಂದು ಟೆಕ್ನಾಲಜಿನ ಯೂಸ್ ಮಾಡಿಕೊಂಡು ಅದರ ಅನಲೈಸ್ ಪ್ರಕಾರ ಯೂಟ್ಯೂಬ್ ಗೈಡ್ಲೈನ್ಸನ್ನು ಕ್ರಾಸ್ ಮಾಡಿರುವಂಥ ಚಾನಲ್ಗಳಾಗಿರ್ಬೋದು, ವೀಡಿಯೋಗಳಾಗಿರ್ಬೋದು, ಇದು ಯಾವುದಾದ್ರೂ ಫೈಂಡ್ ಔಟ್ ಆದರೆ ಆ ಚಾನಲ್ ಇಮಿಡಿಯೇಟ್ ಡಿಲೀಟ್ ಆಗುತ್ತೆ. ಸೊ ಆ ರೀತಿ ಮಾಡಬೇಕು ಅಂತ ಗೈಡ್ಲೈನ್ಸ್ ಬಂದಿದೆ. ಇಲ್ಲಿವರೆಗೂ ಸುಮಾರು 9 ಮಿಲಿಯನ್ ಯೂಟ್ಯೂಬ್ ಚಾನಲ್ ಮತ್ತು ವೀಡಿಯೋಗಳನ್ನು ಡಿಲೀಟ್ ಆಗಿದೆ ಅಂತ ವಿಷಯ ಇದೆ. ಯೂಟ್ಯೂಬ್ ಈ ರೀತಿಯ ಒಂದು ನಿರ್ಧಾರ ತಗೊಳ್ಳಿಕ್ಕೆ ರೀಸನ್ ಏನು ಅಂದರೆ, ಸೊ ಏನಕ್ಕೆ ಈ ರೀತಿ ಯೂಟ್ಯೂಬ್ ಕಮ್ಯುನಿಟಿ ಈ ರೀತಿ ಮಾಡ್ತಾ ಇದೆ ಅಂದರೆ, ಹಲವಾರು ಚಾನಲ್ಗಳಲ್ಲಿ, ಸುಮಾರು ಚಾನಲ್ಗಳಲ್ಲಿ ತನ್ನ ಗೈಡ್ಲೈನ್ಸ್ ಕ್ರಾಸ್ ಆಗಿರೋ ಲಿಮಿಟ್ಗಳನ್ನು ಯೂಟ್ಯೂಬ್ ತನ್ನ ಟೆಕ್ನಾಲಜಿ ಅನಲೈಸ್ ಮುಖಾಂತರ ಫೈಂಡ್ ಔಟ್ ಮಾಡಿದೆ. ಏನಕ್ಕೆ ಅಂದರೆ, ಯಾವ್ಯಾವ ವೀಡಿಯೋಗಳಲ್ಲಿ, ಯಾವ್ಯಾವ ಚಾನಲ್ಗಳಲ್ಲಿ ದ್ವೇಷಕ್ಕೆ ಸಂಬಂಧಪಟ್ಟಂಥ ವೀಡಿಯೋಗಳು, ಕಿರುಕುಳಕ್ಕೆ ಸಂಬಂಧಪಟ್ಟಂಥ ವೀಡಿಯೋಗಳು, ಅಶ್ಲೀಲ ಕಂಟೆಂಟ್ಗಳು, ಅಶ್ಲೀಲ ಸ್ಟೋರಿಗಳು, ಮತ್ತು ಮಕ್ಕಳನ್ನು ಯೂಸ್ ಮಾಡುವಂಥದ್ದು, ಅಂದರೆ ಮಕ್ಕಳನ್ನು ಹೊಡೆದಾಟಗಳನ್ನು ವೀಡಿಯೋ ಮಾಡಿ ಹಾಕುವಂಥದ್ದು, ಸೊ ಇನ್ನೊಬ್ಬರ ತೇಜೋವಧೆ ಮಾಡೋಂಥದ್ದು, ದೇಶದ ಬಗ್ಗೆ, ಭಾಷೆ ಬಗ್ಗೆ ಒಂದು ವಿರುದ್ಧವಾಗಿ ಧ್ವನಿ ಎತ್ತುವಂಥದ್ದು, ಸೊ ಅದನ್ನು ತೇಜೋವಧೆ ಮಾಡುವಂಥದ್ದು, ಈ ರೀತಿಯ ಒಂದು ಕಮ್ಯುನಿಟಿ, ಈ ರೀತಿಯ ಒಂದು ವಿಷಯಗಳಿಗೆ ಸಂಬಂಧಪಟ್ಟಾಗೆ ಯಾವ್ಯಾವ ಚಾನಲ್ ಮತ್ತು ಯಾವ್ಯಾವ ವೀಡಿಯೋಗಳು ಇರುತ್ತೆ ಅದನ್ನು ಖಂಡಿತವಾಗೂ ಮುಂದಿನ ದಿನಗಳಲ್ಲಿ ಯೂಟ್ಯೂಬ್ ಡಿಲೀಟ್ ಮಾಡಲಿಕ್ಕೆ ಹೊರಟಿದೆ. ಇಲ್ಲಿ ಮುಖ್ಯವಾದ ವಿಷಯ ಅಂದರೆ, ಗಮನ ಇಟ್ಟು ಹೇಳ್ತೀನಿ, ಒಂದು ಸಾರಿ ನಿಮ್ಮ ವೀಡಿಯೋ ಅಥವಾ ನಿಮ್ಮ ಚಾನಲ್ ಡಿಲೀಟ್ ಆದರೆ ಮತ್ತೆ ನೀವು ಹೊಸ ಚಾನಲ್ನ ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದೆ. ಬೇರೆಯವರ ಮೊಬೈಲಿಂದ, ಬೇರೆಯವರ ಲಾಗಿನ್ ಮುಖಾಂತರ, ನಂಬರ್ ಮುಖಾಂತರ ನೀವು ಮಾಡಿದ್ರೆ, ಸೊ ಅದನ್ನು ನೀವು ಈ ಒಂದು AI ಅನಲೈಸ್ ಅಂದರೆ AI ಟೆಕ್ನಾಲಜಿ ಏನಿದೆ, ಒಂದು ದಿನ ಅದನ್ನು ರೆಕಗ್ನೈಸ್ ಮಾಡುತ್ತೆ. ನಿಮ್ಮ ವಾಯ್ಸ್ ಮುಖಾಂತರ ಆಗಿರ್ಬೋದು, ನಿಮ್ಮ ವೀಡಿಯೋ ಮುಖಾಂತರ ಆಗಿರ್ಬೋದು, ಏನಾದರೂ. ಸೊ ನೀವು ಯಾವುದನ್ನು ಮುಚ್ಚಿಡೋಕ್ಕೆ ಸಾಧ್ಯ ಇಲ್ಲ. ಅಕಸ್ಮಾತ್ ನೀವು ಬೇರೆ ಯಾವುದೇ ಒಂದು ಐಡಿನಲ್ಲಿ ನೀವು ಯೂಟ್ಯೂಬ್ ಚಾನಲ್ನ ಇಲ್ಲ ಯೂಟ್ಯೂಬ್ ವೀಡಿಯೋಗಳನ್ನು ನೀವು ಮಾಡಲಿಕ್ಕೆ ಹೋದರೆ ಖಂಡಿತ ಅದು ಕೂಡ ಫೈಂಡ್ ಔಟ್ ಆಗುತ್ತೆ ಅನ್ನೋದು ನಿಖರವಾಗಿ ಹೇಳ್ತಾ ಇದೆ. ಹೀಗೆ ಇದರಲ್ಲಿ ಮತ್ತೊಂದು ಇನ್ನೊಂದು ವಿಚಾರ ಏನಂದರೆ, ಯೂಟ್ಯೂಬ್ ಕಮ್ಯುನಿಟಿ ಗಮನಿಸುವಂಥ ಒಂದು ವಿಚಾರ ಅಂದರೆ, ಹಲವಾರು ಯೂಟ್ಯೂಬ್ ಚಾನಲ್ಗಳು ಮತ್ತು ಹಲವಾರು ಯೂಟ್ಯೂಬರ್ಸ್ಗಳು ಏನಿದ್ದಾರೆ, ಈ ಬೆಟ್ಟಿಂಗ್ಗೆ ಸಂಬಂಧಪಟ್ಟಂಥ ಆ್ಯಪ್ಗಳನ್ನು ಮತ್ತು ಜೂಜಿಗೆ ಸಂಬಂಧಪಟ್ಟ ಆ್ಯಪ್ಗಳನ್ನು ಮತ್ತು ಈ ರೀತಿ ಒಂದು ಸಮಾಜಕ್ಕೆ ಮತ್ತು ವ್ಯಕ್ತಿಗೆ ಜೀವನಕ್ಕೆ ಮಾರಕ ಆಗುವಂಥ ಅಡ್ವರ್ಟೈಸ್ಗಳನ್ನು, ಆ್ಯಡ್ಗಳನ್ನು ಪ್ರಮೋಟ್ ಮಾಡ್ತಾ ಇದ್ದಾರೆ. ಸೊ ಒಂದು ಬೆಟ್ಟಿಂಗ್ಗೆ ಸಂಬಂಧಪಟ್ಟಂಥ ಆ್ಯಪ್ಗಳು ಸುಮಾರು ಇತ್ತೀಚೆಗೆ ಇದೆ. ಸೊ ಅದನ್ನು ಆಡಿ ಸುಮಾರು ಜನ ಜೀವನ ಕಳ್ಕೊಂಡಿರೋರು ಇದ್ದಾರೆ. ಸೊ ಸುಮಾರು ಜನ ಅದನ್ನು ಲಾಸ್ ಆಗಿದ್ದಾರೆ. ಸೊ ಅದನ್ನು ಕೆಲವೊಂದು ಯೂಟ್ಯೂಬ್ ಚಾನಲ್ಗಳು, ಕೆಲವೊಂದು ಯೂಟ್ಯೂಬಿಂದ ಅದನ್ನು ಪ್ರಮೋಟ್ ಮಾಡ್ತಾ ಇದ್ರು ಅಂತ ಗಮನಕ್ಕೆ ತಂದಿದೆ. ಸೊ ಆ ಥರದ್ದಿದ್ರು ಕೂಡ ಅದಕ್ಕೂ ಕೂಡ ಅಬ್ಜೆಕ್ಷನ್ ಆಗ್ತಾ ಇದೆ ಯೂಟ್ಯೂಬ್ ಚಾನಲ್. ಎಷ್ಟು ದಿನ ನೀವು ಕೇಳಿರ್ಬೇಕು, ಯೂಟ್ಯೂಬಿಂದ ಎಷ್ಟೋ ಜನರ ಜೀವನ ಕಟ್ಕೊಂಡಿದ್ದಾರೆ. ಸೊ ಎಷ್ಟೋ ಜನ ಜೀವನ ಮಾಡ್ತಾ ಇದ್ದಾರೆ ಅದರಿಂದ. ಆದರೆ ಇನ್ಮೇಲೆ ಯೂಟ್ಯೂಬ್ ಗೈಡ್ಲೈನ್ಸ್ ಏನಿದೆ, ಬರ್ತಾ ಇರೋದು ಹೊಸ ಗೈಡ್ಲೈನ್ಸ್ ಪ್ರಕಾರ ಏನಿದೆ, ಸೊ ಆ ಪ್ರಕಾರದಲ್ಲಿ ಮಾತ್ರ ನಾವು ಯೂಟ್ಯೂಬ್ನಲ್ಲಿ ಕೆಲಸ ಮಾಡಬೇಕಾಗುತ್ತೆ. ಆ ಪ್ರಕಾರದಲ್ಲಿ ಮಾತ್ರ ಯಾವುದೇ ರೀತಿ ಸ್ಟ್ರಿಕ್ ಬರ್ದಾರೋ, ಯಾವುದೇ ರೀತಿ ನಿರ್ಬಂಧಗಳು ಇಲ್ಲದಿರೋ ಹಾಗೆ ನಾವು ಮಾಡಬೇಕು ಅಂದರೆ ಹೊಸ ಗೈಡ್ಲೈನ್ಸ್ ಏನು ಬರ್ತಾ ಇದೆ ನಾವು ಅಸೆಟ್ ಮಾಡಲೇಬೇಕಾಗಿದೆ. ಸೊ ಸ್ನೇಹಿತರೆ, ಯೂಟ್ಯೂಬ್ ಚಾನಲ್ ಏನಿದೆ, ಸೊ ಈ ಒಂದು ನಿರ್ಧಾರ ಏನು ತೊಗೊಂಡಿದ್ದಾರೆ, ಈ ಒಂದು ಹೊಸ ಒಂದು ಬದಲಾವಣೆ ಏನು ಬರ್ತಾ ಇದೆ, ಸೊ ಅದೆಲ್ಲನೂ ಅಸೆಟ್ ಮಾಡಲೇಬೇಕಾಗುತ್ತೆ. ಇನ್ನು ಮುಂದೆ ಯೂಟ್ಯೂಬ್ ಚಾನಲನ್ನು ಯಾವ ರೀತಿಯಲ್ಲಿ ಹೇಗೆ ಬೇಕೋ ಹಾಗೆ ಕ್ರಿಯೇಟ್ ಮಾಡೋ ಹಾಗಿಲ್ಲ, ಮತ್ತು ಯಾರಂದ್ರೆ ಅವರು ಕ್ರಿಯೇಟ್ ಮಾಡಿ ಇದು ಮಾಡೋ ಹಾಗಿಲ್ಲ. ಅಕಸ್ಮಾತ್ ಮಾಡಿದ್ರೂ ಕೂಡ ಕೆಲವೊಂದು ಷರತ್ತುಗಳ ಪ್ರಕಾರ, ಕೆಲವೊಂದು ನಿಯಮಗಳ ಪ್ರಕಾರ ಆ ಯೂಟ್ಯೂಬ್ ಚಾನಲ್ ಇರಬೇಕಾಗುತ್ತೆ. ಅಕಸ್ಮಾತ್ ಯೂಟ್ಯೂಬ್ ಕಮ್ಯುನಿಟಿ ಗೈಡ್ಲೈನ್ಸ್ ಪ್ರಕಾರ ಇಲ್ಲ ಅಂದರೆ ಯೂಟ್ಯೂಬ್ ಚಾನಲ್, ಆ ಒಂದು ಚಾನಲ್ ರಾತ್ರಿನೇ ಡಿಲೀಟ್ ಆದರೂ ಆಗ್ಬೋದು. ನೀವು ಯೂಟ್ಯೂಬ್ನಲ್ಲಿ ನಿಮ್ಮ ಚಾನಲ್ ಈ ವಿಡಿಯೋಗಳು ಎಷ್ಟೇ ಹಾಕಿರಿ, ಏನೇ ಮಾಡಿ, ಇಷ್ಟು ದಿನ ಏನೇನು ವೀಡಿಯೋಗಳು ಹಾಕಿದ್ದೀರಾ, ಇಷ್ಟು ದಿನ ಏನೇನು ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ್ದೀರಾ, ಸೊ ಅದೆಲ್ಲ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಅದರಲ್ಲಿ ಏನಾದರೂ ವೈಲೆನ್ಸ್ ಇತ್ತು ಅಂದರೆ, ಏನಾದರೂ ತೊಂದರೆಗಳಿತ್ತು ಅಂದರೆ, ಸೊ ಏನಾದರೂ ಒಂದು ರಾಂಗ್ ಇನ್ಫಾರ್ಮೇಷನ್ ಆಗಿರ್ಬೋದು, ಒಂದು ಎಡಿಟಿಂಗ್ ಆ್ಯಪ್ಗೆ ಪ್ರಮೋಷನ್ ಈ ಥರದ್ದು ಏನಾದರೂ ಒಂದು ವೀಡಿಯೋಸ್ಗಳಿರ್ಬೋದು, ದಯವಿಟ್ಟು ಇದ್ದರೆ ಅದನ್ನು ಕೂಡಲೇ ಡಿಲೀಟ್ ಮಾಡಿ. ಯಾಕೆಂದರೆ ಮುಂದಿನ ದಿನಗಳಲ್ಲಿ ಯೂಟ್ಯೂಬ್ ಪ್ರತಿಯೊಂದು ಚಾನಲನ್ನು ಮುಂದಿನ ದಿನಗಳಲ್ಲಿ ಯೂಟ್ಯೂಬ್ ಕಮ್ಯುನಿಟಿ ತನ್ನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿ ಮುಖಾಂತರ
ಪ್ರತಿಯೊಂದನ್ನು ಫೈಂಡ್ ಔಟ್ ಮಾಡುತ್ತೆ ಸ್ನೇಹಿತರೆ. ಪ್ರತಿಯೊಂದು ತುಂಬ ಹುಷಾರಾಗಿ ಪ್ರತಿಯೊಂದು ವೀಡಿಯೋಸ್ಗಳಾಗಿರ್ಬೋದು, ಪ್ರತಿಯೊಂದು ಕಂಟೆಂಟ್ಗಳಾಗಿರ್ಬೋದು ಹುಷಾರಾಗಿ ಹಾಕಿ. ಅಕಸ್ಮಾತ್ ಪ್ರೀವಿಯಸ್ ಎಷ್ಟು ವೀಡಿಯೋಸ್ಗಳು ಏನೇನು ಹಾಕಿದ್ದೀರಾ ದಯವಿಟ್ಟು ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ವೀಡಿಯೋಸಲ್ಲಿ ಏನಾದರೂ ಗೈಡ್ಲೈನ್ಸ್ ಕ್ರಾಸ್ ಆಗಿರ್ಬೋದು, ಸ್ಟ್ರೈಕ್ ಬಂದಿರೋದು ಏನಾದರೂ ಆ ಥರದ್ದು ಏನಾದರೂ ಇತ್ತು ಅಂದರೆ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ, ಸರಿ ಮಾಡ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ನಿಮ್ಮ ಚಾನಲ್ ಡಿಲೀಟ್ ಆಗ್ತಿರೋ ನೋಡ್ಕೊಳ್ಳಿ. ಗೊತ್ತಿಲ್ಲ, ಮಾರ್ಚ್ 19, 2025 ಮೇಲೆ ಯೂಟ್ಯೂಬ್ ಚೆಕ್ ಮಾಡೋವಂಥ, ಯೂಟ್ಯೂಬ್ ಡಿಲೀಟ್ ಮಾಡೋವಂಥ ಚಾನಲ್ಗಳಾಗಲಿ, ವೀಡಿಯೋಗಳನ್ನು ಡಿಲೀಟ್ ಮಾಡೋವಂಥ ಲಿಸ್ಟಲ್ಲಿ ನಿಮ್ಮ ಚಾನಲ್ಲು ಇದ್ದರೂ ಇರ್ಬೋದು, ಇಲ್ಲ ಬಂದರೂ ಬರ್ಬೋದು, ಹೇಳಲಿಕ್ಕಾಗಲ್ಲ. ಸೊ ಆ ಒಂದು ಕಾರಣಕ್ಕೆ ನಿಮ್ಮ ಚಾನಲ್ಗಳನ್ನು, ನಿಮ್ಮ ವೀಡಿಯೋಸ್ಗಳನ್ನು ಚೆಕ್ ಮಾಡ್ಕೊಳ್ಳಿ, ಕ್ರಾಸ್ ಚೆಕ್ ಮಾಡಲಿ. ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಯಾವುದೇ ಇವತ್ತಿನ ವೀಡಿಯೋದಲ್ಲಿ ಯಾವುದೇ ರೀತಿಯ ಪ್ರಶ್ನೆಗಳು ಇಲ್ಲ, ಏನಾದರೂ ಪ್ರಶ್ನೆಗಳು ಕೇಳೋದಿದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ತೆ.